ಎಲ್ರಿಗೂ ನಮಸ್ಕಾರ. ಮಾರ್ನಿಂಗ್ಗೆ ಓಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ನ ತಿನ್ಕೊಂಡು ವರ್ಕೌಟ್ ಮಾಡಕ್ ಹೊರಟೆ. ನಮ್ ವೈಟಿಗೆ ಏನ್ ಖುಷಿ ನೋಡಿ. ಈ ನಾಯಿಗಿರೋ ಅಷ್ಟು ಪ್ರೀತಿ ಮತ್ತೆ ನಂಬಿಕೆ ನಮ್ ಮನುಷ್ಯಗಿರಲ್ಲ. ಏನಕ್ಕೆ ಔಟ್ಸೈಡ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ ಜಿಮ್ ಓಪನ್ ಇಲ್ಲ ಅದಕ್ಕೆ. ನಿಮ್ ಮೈಂಡ್ ಸೆಟ್ ಅಲ್ಲಿ ವರ್ಕೌಟ್ ಮಾಡ್ಲೇಬೇಕು ಅಂತ ಫಿಕ್ಸ್ ಆದ್ರೆ ನಿಮ್ಗೆ ವರ್ಕೌಟ್ ನ ಮಿಸ್ ಮಾಡೋಕೆ ರೀಸನ್ ಗಳೇ ಸಿಗಲ್ಲ. ಅದೇ ವರ್ಕೌಟ್ ಮಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ತುಂಬಾ ರೀಸನ್ ಗಳು ಸಿಗ್ತಾ ಹೋಗುತ್ತೆ. ಆದಷ್ಟು ಎಲ್ರು ಫಿಟ್ ಆಗಿರೋಕೆ ಟ್ರೈ ಮಾಡಿ, ಲೇಜಿ ಆಗಕ್ ಹೋಗ್ಬೇಡಿ. ನಾವೆಷ್ಟು ಮನೇಲಿ ಇದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವೋ ಅಷ್ಟು ನಾವು ಲೇಜಿ ಆಗ್ತಾ ಹೋಗ್ತೀವಿ. ಜಿಮ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಾರ್ನಿಂಗ್ 30 ಮಿನಿಟ್ಸ್ ವಾಕ್ ಆದ್ರೂ ಮಾಡಿ. ಇದರಿಂದ ನಮ್ಮ ಮೈಂಡ್ ಸೆಟ್ ಅಂಡ್ ಹೆಲ್ತ್ ಎರಡು ಸ್ಟ್ರಾಂಗ್ ಆಗುತ್ತೆ. 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಈಸಿ ಅನ್ಕೊಂಡಿರ್ತೀರಲ್ಲ, ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನಾ ಯಾವಾಗ್ಲೂ ಪೋಸ್ಟ್ ವರ್ಕೌಟ್ಗೆ ಎಗ್ಸ್ ಇಲ್ಲ ಆಮ್ಲೆಟ್ ನ ಮಾಡ್ಕೊಂಡು ತಿಂದಿರ್ತೇನೆ. ಇವತ್ತು ನಮ್ಮ ಜಿಮ್ ಅಲ್ಲಿ ಪೂಜೆ ಇರೋದ್ರಿಂದ ತಿನ್ಲಿಲ್ಲ. ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಜಿಮ್ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಇವಾಗ ಡಯಟ್ ಅಲ್ಲಿ ಇರೋದ್ರಿಂದ ಸ್ವೀಟ್ ತಿನ್ನಕ್ ಆಗ್ಲಿಲ್ಲ. ಆಯ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ರೂಮ್ ಬಂದ ತಕ್ಷಣನೇ ಆಮ್ಲೆಟ್ ಮಾಡ್ಕೊಂಡು ತಿಂದೆ. ಆದಷ್ಟು ನಿಮ್ ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಬಾಯ್ ಬಾಯ್.